ಕೊಲೆ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ಗೆ ಜೈಲು ಪಾಲು, ಶಿವಣ್ಣ ವಿಷಾದ, ಜಗ್ಗೇಶ್ ಹೇಳಿದ್ದೇನು ಗೊತ್ತಾ? ದರ್ಶನ್ ವಿರುದ್ಧವೇ ತಿರುಗಿ ಬಿದ್ದ ಪವಿತ್ರ ಗೌಡ ಆಗಿದ್ದೇನು? 17 ವರ್ಷಗಳ ಬಳಿಕ ಟೀಂ ಇಂಡಿಯಾಗೆ ಸಿಕ್ತು T20 ವಿಶ್ವಕಪ್. ಸಂಭ್ರಮಾಚರಣೆ ಹೇಗಿತ್ತು? ಶವರ್ಮಾಗೂ ಎದುರಾಗಿದೆ ಬ್ಯಾನ್ ಭೀತಿ. ಹೋಟೆಲ್ ಆಹಾರ ಸೇಫಾ ಅಲ್ವಾ? ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜಧರ್ಮದ ಬೋಧನೆ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲು ಪಾಲಾಗಿದ್ದಾರೆ. ಘಟನೆಯ ಬಗ್ಗೆ ನಟ ಸುದೀಪ್, ಉಪೇಂದ್ರ ಬಳಿಕ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚಿತ್ರರಂಗದ ಇತ್ತೀಚಿನ ಬೆಳವಣಿಗೆಗಳಿಗೆ ಶಿವಣ್ಣ ವಿಷಾದ ವ್ಯಕ್ತಪಡಿಸಿದ್ದು, ನ್ಯಾಯ ಏನಿದೆಯೋ ಅದಾಗುತ್ತೆ, ಹಣೆಬರಹ ಏನೂ ಮಾಡೋದಕ್ಕಾಗಲ್ಲ, ನಾವೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ರೇಣುಕಾಸ್ವಾಮಿ ಫ್ಯಾಮಿಲಿ, ದರ್ಶನ್ ಫ್ಯಾಮಿಲಿಗೆ ನೋವಾಗಿದೆ, ನ್ಯಾಯ ಏನಿದೆಯೋ ನೋಡೋಣ, ಈಗ ಮಾತನಾಡಿ ಪ್ರಯೋಜನ ಇಲ್ಲ ಅಂತ ಹೇಳಿದ್ರು. ಇದೇ ವೇಳೆ ರಾಜ್ಯಸಭಾ ಸದಸ್ಯ ನಟ ಜಗ್ಗೇಶ್ ಪ್ರತಿಕ್ರಿಯಿಸಿ, ದರ್ಶನ್ ಬಗ್ಗೆ ನಾನು ಮಾತನಾಡಲ್ಲ ಅಂತ ಹೇಳಿದ್ರು. ಕನ್ನಡ ಚಿತ್ರರಂಗ ಸಂಕಷ್ಟದಲ್ಲಿದೆ, ಚಿತ್ರರಂಗದಲ್ಲಿ ಶಿಸ್ತಿಲ್ಲದೆ ಇರೋದು ಸಂಕಷ್ಟಕ್ಕೆ ಕಾರಣ ಅಂತ ಹೇಳಿದ್ರು. ಫೇಟ್ ಅಂತ ಬಂದಾಗ ಏನು ಮಾಡೋಕ್ಕಾಗಲ್ಲ, ಏನೇ ಮಾತಾಡಕ್ ಹೋದ್ರು ನಾವು ಏನ್ ಮಾಡ್ತೀವಿ ಸರಿನಾ ಅಂತ ನಾವು ಯೋಚನೆ ಮಾಡ್ತೀವಿ. ನೋವಾಗುತ್ತೆ, ಯಾಕಪ್ಪ ಹಿಂಗಾಯ್ತು ಅಂತ ಬೇಸರ ಆಗುತ್ತೆ. ಆ ಫ್ಯಾಮಿಲಿಗಾಗಲಿ ಇಲ್ಲ ದರ್ಶನ್ ಅವ್ರ ಫ್ಯಾಮಿಲಿಗಾಗಲಿ ಎಲ್ಲರಿಗೂ ಇವತ್ತು ಸಿನಿಮಾಗೆ ಲ್ಯಾಂಗ್ವೇಜ್ ಇಲ್ದಂಗೆ ಆಗಿದೆ. ಅದು ಇಂಡಿಸಿಪ್ಲಿನ್ ಯಾವ ಜಾಗದಲ್ಲಿ ಇರುತ್ತೆ ಅಲ್ಲಿ ಸಕ್ಸಸ್ ಕಮ್ಮಿ ಬರುತ್ತೆ, ಅದು ಆಗ್ತಾ ಇರೋದಕ್ಕೆ. ದಯಮಾಡಿ ಯಾರ ವಿಷಯವನ್ನು ಮಾತಾಡೋಣ, ನೇರವಾಗಿ ನಂದೊಂದಿದ್ರೆ ಕೇಳಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ 1 ವಾರದಿಂದ ಜೈಲಲ್ಲಿ ದಿನ ದೋಡುತ್ತಿದ್ದಾರೆ. ದರ್ಶನ್ ಗ್ಯಾಂಗ್ ಕಂಬಿ ಎಣಿಸ್ತಾ ಇದೆ. ಈ ಮಧ್ಯೆ ರೇಣುಕಾಸ್ವಾಮಿ ಹತ್ಯೆಯ ಮಾಸ್ಟರ್ ಮೈಂಡ್ ಪವಿತ್ರ ಗೌಡ ದರ್ಶನ್ ವಿರುದ್ಧವೇ ಹೇಳಿಕೆ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಕಸ್ಟಡಿಯಲ್ಲಿದ್ದಾಗ ಪೊಲೀಸರ ವಿಚಾರಣೆಯಲ್ಲಿ ಪವಿತ್ರ ಗೌಡ ದರ್ಶನ್ ವಿರುದ್ಧ ಹೇಳಿಕೆ ನೀಡಿದ್ದಾರಂತೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ನಡೆದ ಹಲ್ಲೆ ಬಗ್ಗೆ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರಂತೆ. ನನ್ನ ಎದುರಲ್ಲೇ ಕೊಲೆಯಾಗಿರುವ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದಾಗಿ ತನಿಖೆಯ ವೇಳೆ ಕೊಲೆ ಆರೋಪಿ ನಟ ದರ್ಶನ್ ವಿರುದ್ಧವಾಗಿಯೇ ಹೇಳಿಕೆ ನೀಡಿದ್ದಾರೆ ಅಂತ ಪೊಲೀಸ್ ಮೂಲಗಳು ಹೇಳ್ತಾ ಇವೆ. ಇನ್ನು ಇಂದು ಭಾನುವಾರ ಆಗಿದ್ದರಿಂದ ಯಾರಿಗೂ ನಟ ದರ್ಶನ್ ಭೇಟಿಗೆ ಅವಕಾಶ ನೀಡಿಲ್ಲ. ಪರಪ್ಪನ ಅಗ್ರಹಾರಕ್ಕೆ ವಿಸಿಟರ್ಸ್ಗೆ ಅವಕಾಶ ನೀಡಿಲ್ಲ. ಜೈಲಲ್ಲಿ ನಟ ದರ್ಶನ್ ಮೌನಕ್ಕೆ ಜಾರಿದ್ದಾರೆ. ನಿನ್ನೆ ಕೆಲ ಆಪ್ತರು ಭೇಟಿಯಾಗಿದ್ದರು. ಅಲ್ಲದೆ ಜೈಲು ಸಿಬ್ಬಂದಿಯಾಗಲಿ ಭೇಟಿಗೆ ಬರುವವರ ಜೊತೆಯಾಗಲಿ ನಟ ದರ್ಶನ್ ಮಾತನಾಡಲು ಇಚ್ಛಿಸುತ್ತಿಲ್ಲವಂತೆ. ಹೀಗಾಗಿ ಯಾರೂ ಭೇಟಿಗೆ ಬರದಂತೆ ದರ್ಶನ್ ಮನವಿ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. 17 ವರ್ಷಗಳ ಬಳಿಕ ಭಾರತ ತಂಡವು T20 ವಿಶ್ವಕಪ್ ಅನ್ನು ಗೆದ್ದು ಬೀಗಿದೆ. ಕಪ್ ಗೆದ್ದ ಖುಷಿಯಲ್ಲಿ ಇಡೀ ದೇಶವೇ ಸಂತೋಷದಿಂದ ತೇಲಾಡ್ತಿದೆ. ಅಲ್ಲದೆ ರೋಹಿತ್ ಪಡೆಗೆ ಶುಭಾಶಯಗಳ ಮಹಾಪೂರ್ವೇ ಹರಿದು ಬರ್ತಿದೆ. 17 ವರ್ಷಗಳ ಬಳಿಕ ಭಾರತಕ್ಕೆ T20 ವಿಶ್ವಕಪ್ ಅನ್ನು ತಂದುಕೊಟ್ಟ ಟೀಂ ಇಂಡಿಯಾ ಆಟಗಾರರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ. ವಿಶ್ವಕಪ್ ಜೊತೆಗೆ ಇಡೀ ಕೋಟ್ಯಾಂತರ ಭಾರತೀಯರ ಹೃದಯವನ್ನು ಕದ್ದಿದ್ದೀರಿ, ಆಟಗಾರರೆಲ್ಲರಿಗೂ ಕೂಡ ನನ್ನ ಅಭಿನಂದನೆ ಅಂತ ವಿಡಿಯೋ ಸಂದೇಶವನ್ನು ರವಾನಿಸಿದ್ದಾರೆ. ಪಂದ್ಯ ವೀಕ್ಷಿಸಿದ ಸಿಎಂ ಸಿದ್ದರಾಮಯ್ಯ ಸಂತಸ ಪಟ್ಟಿದ್ದು, ಕೇಂದ್ರ ಸಚಿವ ಕುಮಾರಸ್ವಾಮಿ, ಡಿಸಿಎಂ ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿ ಬ್ಲೂ ಬಾಯ್ಸ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಸ್ಯಾಂಡಲ್ವುಡ್ ನಟರಾದ ಸುದೀಪ್, ಶಿವರಾಜ್ ಕುಮಾರ್, ಯಶ್ ಸೇರಿ ಅನೇಕರು ಶುಭಾಶಯವನ್ನು ಕೋರಿದ್ದಾರೆ. ಅಲ್ಲದೆ ಪ್ರಭುದೇವ, ರಶ್ಮಿಕಾ ಮಂದಣ್ಣ ಸೇರಿ ಹಲವರು ಟ್ವೀಟ್ ಮೂಲಕ ಅಭಿನಂದಿಸಿದ್ದಾರೆ. ಬೆಂಗಳೂರು, ಚಿಕ್ಕಬಳ್ಳಾಪುರ, ರಾಯಚೂರು, ಕಲಬುರಗಿ ಸೇರಿ ವಿವಿಧ ಜಿಲ್ಲೆಗಳಲ್ಲಿ ಸಂಭ್ರಮಾಚರಣೆ ಮಾಡಲಾಗಿದೆ. ಟೀಂ ಇಂಡಿಯಾ ಆಟಗಾರರ ಆಟವನ್ನು ಮೆಚ್ಚಿ ಅಭಿಮಾನಿಗಳು ಶಹಬಾಷ್ಗಿರಿಯನ್ನು ಕೊಟ್ಟಿದ್ದಾರೆ. T20 ವಿಶ್ವಕಪ್ ಟ್ರೋಫಿಯನ್ನ ಭಾರತದ ಮಡಿಲಿಗಿಟ್ಟು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ವಿದಾಯ ಹೇಳಿದ್ದಾರೆ. ಭಾರತದ ವಿಜಯೋತ್ಸವದ ಅಭಿಯಾನದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ ರೋಹಿತ್ ಏಕದಿನ ಮತ್ತು ಟೆಸ್ಟ್ಗಳಲ್ಲಿ ಮುಂದುವರಿಯುವುದಾಗಿ ತಿಳಿಸಿದ್ದಾರೆ. ಇಂಡಿಯಾ ಗೆದ್ದಿದ್ದು ತುಂಬ ಸಂತೋಷ ಆಯ್ತು ಸರ್ ನಮಗೆ. ರೋಹಿತ್ ಶರ್ಮಾ ರಿಟೈರ್ಡ್ ತಗೊಂಡಿದ್ದು, ಜಲ್ದಿ ಔಟ್ ಆಗಿದ್ದು ಅದು ಮತ್ತೆ ಚೆನ್ನಾಗಿ ಅನಿಸ್ಲಿಲ್ಲ. ಆದರೂ ಮತ್ತೆ ನಮ್ಮ ಇಂಡಿಯಾನವರು ಟೀಮ್ ಫೀಲ್ಡ್ ಚೆನ್ನಾಗಿ ಮಾಡಿ ಇಂಡಿಯಾನ ಮುಂದೆ ತರಿಸಿ ಕಪ್ ಗೆಲ್ಲಿಸಿದ್ದಾರೆ. ಅದೊಂದು ಸಂತೋಷ ಆಗಿದೆ ಸರ್. ಥ್ಯಾಂಕ್ ಯು. ಗೋಬಿ, ಕಾಟನ್ ಕ್ಯಾಂಡಿ, ಕಬಾಬ್ ಕಲರ್, ಮಸಾಲಾ ಪುರಿ, ಪಾನಿಪುರಿಯ ಕೆಮಿಕಲ್ ಸಾಸ್ ಬ್ಯಾನ್ ಸುದ್ದಿ ಬೆನ್ನಲ್ಲೇ ಶವರ್ಮಾಗೂ ಕೂಡ ಈಗ ಸಂಕಷ್ಟ ಬಂದೊದಗಿದೆ. ಶವರ್ಮಾ ಮಾರಾಟಕ್ಕೂ ಬ್ಯಾನ್ ಕರಿನೆರಳು ಬಿದ್ದಿದೆ. ಆರೋಗ್ಯದ ದೃಷ್ಟಿಯಿಂದ ಶವರ್ಮಾ ಬ್ಯಾನ್ಗೆ ಸರ್ಕಾರ ಪ್ಲಾನ್ ಮುಂದಾಗಿದೆ. FSSAI ರಾಜ್ಯದ ಮೂಲೆ ಮೂಲೆಯಿಂದ ಶವರ್ಮಾ ಮಾದರಿಯನ್ನು ಪರೀಕ್ಷೆ ಮಾಡಿದೆ. ರಾಜ್ಯದಾದ್ಯಂತ 17 ಶವರ್ಮಾ ಮಾದರಿಯ ಪರೀಕ್ಷೆಯಲ್ಲಿ 8 ಮಾದರಿಯಲ್ಲಿ ಬ್ಯಾಕ್ಟೀರಿಯಾ, ಈಸ್ಟ್ ಪತ್ತೆಯಾಗಿದೆ. ಸರಿಯಾದ ರೀತಿಯಲ್ಲಿ ಆಹಾರ ತಯಾರಿಸದ ಕಾರಣ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿವೆ. ಈಗಾಗಲೇ ಅಸುರಕ್ಷಿತ ಶವರ್ಮಾ ನೀಡಿರುವ ಅಂಗಡಿಗಳ ಮೇಲೆ ಕ್ರಮ ಕೈಗೊಂಡಿದ್ದು, ಎಲ್ಲಾ ಶವರ್ಮಾ ಮಾರಾಟಗಾರರೊಂದಿಗೆ FSSAI ನೋಂದಣಿ ಕಡ್ಡಾಯಗೊಳಿಸಲು ಸೂಚನೆಯನ್ನು ನೀಡಿದೆ. ಮತ್ತೊಂದು ಕಡೆಗೆ ಪಾನಿಪುರಿ, ಮಸಾಲಾ ಪುರಿಗೆ ಬಳಸುವಂತಹ ಕೆಮಿಕಲ್ ಸಾಸ್ ನಿಷೇಧದ ಬಗ್ಗೆ ನಾಳೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅಧಿಕೃತವಾಗಿ ಹೇಳಿಕೆಯನ್ನ ನೀಡಲಿದ್ದಾರೆ. ಗೋಬಿ, ಕಬಾಬ್, ಪಾನಿಪುರಿಯಲ್ಲಿ ಕೃತಕ ಕಲರ್ ಬಳಸಿ ಕ್ಯಾನ್ಸರ್ ಕಾರಕ ಅಂಶಗಳು ಇವೆ ಅಂತ ಕಲರ್ ಬಳಕೆಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಬ್ಯಾನ್ ಮಾಡಿದೆ. ಈಗ ಮತ್ತೆ ಹೋಟೆಲ್ಗಳಲ್ಲಿ ಸ್ವಚ್ಛತೆ, ಸುರಕ್ಷತೆ, ಆಹಾರ ಪದಾರ್ಥಗಳ ಗುಣಮಟ್ಟ ಹೇಗಿದೆ ಅಂತ ತಪಾಸಣೆಗೆ ಇಳುತ್ತಿದೆ.
ಬೆಂಗಳೂರು ಸೇರಿದಂತೆ ರಾಜ್ಯದ 780ಕ್ಕೂ ಹೆಚ್ಚು ಹೋಟೆಲ್ ಆಹಾರ ಗುಣಮಟ್ಟ ಪರಿಶೀಲನೆಯನ್ನ ಮಾಡಿದ್ದಾರೆ. ಬಸ್ ನಿಲ್ದಾಣಗಳ ಸುತ್ತಮುತ್ತ ಇರುವ ಹೋಟೆಲ್ಗಳ ತಪಾಸಣೆಯನ್ನ ಮಾಡಿದ್ದು 400ಕ್ಕೂ ಹೆಚ್ಚು ಹೋಟೆಲ್ಗಳ ಆಹಾರ ಅಸುರಕ್ಷಿತ ಅಂತ ವರದಿ ಬಂದಿದೆ. ಸ್ವಚ್ಛತೆ ಕಾಪಾಡಿಲ್ಲ, ಅವಧಿ ಮೀರಿದ ಆಹಾರ ಪದಾರ್ಥಗಳ ಬಳಕೆ ಮಾಡ್ತಾ ಇರೋದು ಪತ್ತೆಯಾಗಿದೆ. ಪ್ರಯಾಣ ಮಾಡುವ ಪ್ರಯಾಣಿಕರು ಬಸ್ ನಿಲ್ದಾಣಗಳಲ್ಲಿ ಬಸ್ ನಿಂತಾಗ, ಊಟಕ್ಕೆ ಸಮಯ ಇದ್ದಾಗ ಊಟ ಮಾಡ್ತಾರೆ. ಆದರೆ ಈ ರೀತಿ ಸುರಕ್ಷತೆ ಇಲ್ಲದೆ ಊಟ ನೀಡ್ತಾ ಇರೋದು ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಜನ ಸ್ವಚ್ಛತೆ ಮತ್ತು ಸುರಕ್ಷತೆ ಇರುವ ಕಡೆಗೆ ಆಹಾರ ಸೇವಿಸಿ, ನಿಯಮ ಉಲ್ಲಂಘಿಸಿ ಹೋಟೆಲ್ಗಳ ಆಹಾರ ಪದಾರ್ಥಗಳ ಬಳಕೆ ಮತ್ತು ಸ್ವಚ್ಛತೆ ಕಾಪಾಡದೇ ಇದ್ರೆ ಹೋಟೆಲ್ಗಳಿಗೆ ಬೀಗ ಹಾಕುವ ಎಚ್ಚರಿಕೆಯನ್ನ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ನೀಡ್ತಾ ಇದೆ. ಈ ಸ್ಯಾಂಪಲ್ಸ್ನ ತೆಗೆದಾಗ ಸುಮಾರು ಒಂದು 243 ಸ್ಯಾಂಪಲ್ಸ್ ತೆಗೆದಿದ್ದೀವಿ. ಅದು 41 ಸ್ಯಾಂಪಲ್ಲು ಅನ್ಸೇಫ್ ಅಂತ ಬಂದಿದೆ, 18 ಸ್ಯಾಂಪಲ್ಲು ಸಬ್ಸ್ಟ್ಯಾಂಡರ್ಡ್ ಅಂತ ಬಂದಿದೆ. ಸೊ ಈ ನಿಟ್ಟಿನಲ್ಲಿ ಸುಮಾರು ಒಂದು 4ರಿಂದ 5 ಕೆಮಿಕಲ್ ಅಂದರೆ ಬ್ರಿಲಿಯಂಟ್ ಬ್ಲೂ ಇರ್ಬೋದು, ಸನ್ಸೆಟ್ ಎಲ್ಲೋ ಇರ್ಬೋದು, ಟಾಟ್ರಝೈನ್ ಇರ್ಬೋದು, ಈ ಥರ ಕೆಮಿಕಲ್ಸು ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಕಾಂಗ್ರೆಸ್ನಲ್ಲಿ ಸಿಎಂ ಡಿಸಿಎಂ ದಂಗಲ್ ಜೋರಾಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿದ್ದರಾಮಯ್ಯ ಭೇಟಿಯಾಗಿದ್ರು. ಈ ವೇಳೆ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜಧರ್ಮ ಬೋಧನೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಹೈಕಮಾಂಡ್ ಮಟ್ಟದ ಪವರ್ ಶೇರಿಂಗ್ ಮಾತಾಗಿದೆ. ಆದರೂ ಸಿಎಂ ಡಿಸಿಎಂ ಬಗ್ಗೆ ಸಚಿವರ ಮಾತೇಕೆ? ಸಚಿವರ ಮೇಲಿನ ಕಂಟ್ರೋಲ್ ನಿಮ್ಮ ಜವಾಬ್ದಾರಿ, ಅಷ್ಟು ಮಾತ್ರ ನಾನು ಹೇಳಬಲ್ಲೆ, ಅರ್ಥ ಮಾಡ್ಕೊಳ್ಳಿ ಅಂತ ಸಚಿವರ ಮಾತಿಗೆ ಬ್ರೇಕ್ ಹಾಕಿ ಅಂತ ಖರ್ಗೆ ಸೂಚನೆ ನೀಡಿದ್ದಾರೆ ಅಂತ ತಿಳಿದು ಬಂದಿದೆ. ಈ ಬೆನ್ನಲ್ಲೇ ಇವತ್ತು ಡಿಸಿಎಂ ಡಿಕೆಶಿ ಕೂಡ ಭೇಟಿಯಾಗಿದ್ರು. ಈ ವೇಳೆ ಹೆಚ್ಚುವರಿ ಡಿಸಿಎಂ ಸ್ಥಾನ ಸೃಷ್ಟಿಸುವ ಗೊಂದಲಕಾರಿ ಹೇಳಿಕೆಗಳ ಬಗ್ಗೆ ಗಂಭೀರ ಚರ್ಚೆ ನಡೆಸಿದರು. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಪ್ರಸ್ತಾಪ ಕೂಡ ಆಗಿದೆ. ಡಿಕೆ ಮಾತನ್ನು ಆಲಿಸಿರುವ ಖರ್ಗೆ ಹೈಕಮಾಂಡ್ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸಲಹೆ ಪಡೆದು ಮುಂದಿನ ನಿರ್ಧಾರ ತಿಳಿಸೋದಾಗಿ ಖರ್ಗೆ ಹೇಳಿ ಕಳಿಸಿದ್ದಾರೆ. ಡಿಸಿಎಂ ಹುದ್ದೆ ಬಗ್ಗೆ ಖರ್ಗೆಗೆ ನಾಯಕರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಈ ಮಧ್ಯೆ ಮಾತಿಗೆ ಪ್ರತಿಮಾತು, ಏಟಿಗೆ ಎದುರೇಟು ಕೊಡ್ತಾ ಇರುವ ನಾಯಕರಿಗೆ ಜುಲೈನಲ್ಲಿ ಹೈಕಮಾಂಡ್ ದೊಡ್ಡ ಮಟ್ಟದಲ್ಲಿ ಶಾಕ್ ಕೊಡಲು ಮುಂದಾಗಿದೆ. ಎಚ್ಚರಿಕೆ ಕೊಟ್ಟರು ಮಾತನಾಡ್ತಾ ಇರುವ 3-4 ಜನರಿಗೆ ಶಿಸ್ತು ಕ್ರಮದ ನೋಟಿಸ್ ಜಾರಿ ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ. ಒಬ್ಬ ಸಚಿವರ ತಲೆದಂಡದ ಮೂಲಕವೇ ಶಿಸ್ತು ಬರುವುದಾದರೆ ಅದು ಆಗೇ ಹೋಗಲಿ ಅಂತಲೂ ರಾಜ್ಯ ನಾಯಕರಿಗೆ ಎಐಸಿಸಿ ಸ್ಪಷ್ಟ ಸಂದೇಶ ರವಾನಿಸಿದೆ ಅಂತ ತಿಳಿದು ಬಂದಿದೆ. ಸಿಎಂ ಡಿಸಿಎಂ ಬಗ್ಗೆ ಮಾತನಾಡದೆ ಬಾಯಿಗೆ ಬೀಗ ಹಾಕಿಕೊಳ್ಳಿ ಎಂದಿರುವ ಡಿಕೆಶಿಗೆ ರಾಜಣ್ಣ ಬಳಿಕ ಚಲುವರಾಯಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಒಬ್ಬ ಮಗ ಹೆಚ್ಚು ಮಾತನಾಡ್ತಾನೆ ಅಂತ ಮನೆಯಿಂದ ಓಡಿಸೋದಕ್ಕೆ ಆಗಲ್ಲ. ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಈ ಬಗ್ಗೆ ತೀರ್ಮಾನ ಮಾಡೋದಕ್ಕೆ ಪಕ್ಷದಲ್ಲಿ ನಾಯಕರಿದ್ದಾರೆ ಅಂದಿದ್ದಾರೆ. ಇನ್ನು ಡಿಕೆಶಿ ಪರ ಬ್ಯಾಟ್ ಬೀಸಿರುವ ಚಂದ್ರಶೇಖರ್ ಸ್ವಾಮೀಜಿ ಬಗ್ಗೆ ಬೆಳಗಾವಿಯಲ್ಲಿ ಸಚಿವ ಮಹದೇವಪ್ಪ ಪ್ರತಿಕ್ರಿಯಿಸಿ, ಶಾಸಕರ ಅಭಿಪ್ರಾಯದ ಮೇಲೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ. ಸಿಎಂ ಹುದ್ದೆ ಖಾಲಿ ಇಲ್ಲ, ಚರ್ಚೆ ಅನಾವಶ್ಯಕ. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಡಿಸಿಎಂ ಬಗ್ಗೆ ಚರ್ಚೆ ಆಗಿತ್ತು, ಇದನ್ನು ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂದಿದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಜೆಡಿಎಸ್ ನಾಯಕ ಜಿಟಿ ದೇವೇಗೌಡ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ. ಆಗ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಇತ್ತು, ಸಿದ್ದರಾಮಯ್ಯ ಸ್ಟ್ರಾಂಗ್ ಇದ್ರು. ಈಗ ಕಾಂಗ್ರೆಸ್ ಹೈಕಮಾಂಡ್ ಮಾತನ್ನ ಸಿದ್ದರಾಮಯ್ಯ ಕೇಳ್ತಾರೆ. ಒಕ್ಕಲಿಗ ಸ್ವಾಮೀಜಿಗಳು ಬಹಿರಂಗ ಮನವಿ ಮಾಡಿದ್ದಾರೆ ಅಂತ ಜಿಟಿ ದೇವೇಗೌಡ ಹೇಳಿದ್ದಾರೆ. ಡೆಮಾಕ್ರಸಿನಲ್ಲಿ ಯಾರನ್ನೂ ಏನು ಹೇಳಬಾರ್ದು ಅಂತೂ ನಾವು ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಇರುತ್ತೆ. ಅದನ್ನೆಲ್ಲ ತೀರ್ಮಾನ ಮಾಡಲಿಕ್ಕೆ ಮನೇಲಿ ಹೇಗೆ ಒಬ್ಬ ತಂದೆ ತಾಯಿ ಇರ್ತಾರೋ ಮಕ್ಕಳೆಲ್ಲ ತೀರ್ಮಾನ ಮಾಡೋಕ್ಕೆ, ಹಂಗೆ ನಮಗೂ ಒಂದು ಪಕ್ಷದಲ್ಲಿ ನಾಯಕರಿದ್ದಾರೆ. ಸ್ವಲ್ಪ ಒಬ್ಬ ಮಗ ಒಂದು ಸ್ವಲ್ಪ ಮುಂದೆ 4 ಮಾತು ಜಾಸ್ತಿ ಆಡ್ತಾನೆ ಅಂತ ಹೇಳಿ ಓಡ್ಸೋಕ್ಕಾಗುತ್ತಾ? ಮಗನೇ ಅಲ್ವಾ? ಆ ಥರ ಆಗ್ತದೆ ಒಂದು ಸ್ವಲ್ಪ ಸನ್ನಿವೇಶಗಳು. ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ವಲ್ಲ, ಸೊ ಅದ್ಮೇಲೆ ಶಾಸಕಾಂಗ ಪಕ್ಷ ಆಯ್ಕೆ ಮಾಡಿದೆಯಲ್ವಾ ನಾಯಕನ್ನ, ಅವರು ಶಾಸಕ ಅಭಿಪ್ರಾಯದ ಆಧಾರದ ಮೇಲೆ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಿದಾರಲ್ಲ. ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲದಿದ್ಮೇಲೆ ಮುಖ್ಯಮಂತ್ರಿ ಹುದ್ದೆ ಚರ್ಚೆ ಮಾಡೋದು ಅವಶ್ಯಕತೆ ಏನಿದೆ? ಅದು ಪಕ್ಷದ ಹೈಕಮಾಂಡಿನ ವ್ಯಾಪ್ತಿಗೆ ಬರೋ ವಿಷಯ. ಹೆಚ್ಚುವರಿ ಡಿಸಿಎಂ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ರಾಜ್ಯದಲ್ಲಿ ನಾನಾ ಚರ್ಚೆ ನಡೀತಾ ಇದೆ. ಈ ಬೆನ್ನಲ್ಲೇ ದೆಹಲಿಯಲ್ಲಿಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ವಿಚಾರ ಪ್ರಸ್ತಾಪಿಸಿದ್ದಾರೆ. ಈ ವೇಳೆ ಪ್ರತಿಕ್ರಿಯಿಸಿದ ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯ ಸಲಹೆಯನ್ನು ಪಡೆದು ಮುಂದಿನ ನಿರ್ಧಾರವನ್ನು ತಿಳಿಸುವುದಾಗಿ ತಿಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಗೃಹ ಸಚಿವ ಪರಮೇಶ್ವರ್, ಬೇರೆ ಬೇರೆ ಸಮುದಾಯದವರು ಸ್ಥಾನವನ್ನು ಕೇಳುವುದು ತಪ್ಪಲ್ಲ, ಆದರೆ ನಮ್ಮ ಪರ ನಿಲ್ಲುವ ಸಮುದಾಯ ಯಾವುದು ಅಂತೇಳಿ ನೋಡಿ ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದರು. ಇನ್ನು ಡಿಕೆಶಿ ಬಳಿ 2 ಸ್ಥಾನ ಇದ್ದು 2 ಹುದ್ದೆ ಇದ್ರೆ ನಿಭಾಯಿಸುವುದು ಕಷ್ಟ ಅಂತ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸುಳಿವನ್ನ ಕೊಟ್ಟಿದ್ದಾರೆ. ಅದರಿಂದ ಅದು ಇಂಥ ಅಧ್ಯಕ್ಷರುಗಳು ಬದಲಾವಣೆ ಮಾಡೋದು, ಇಂಥ ಮುಖ್ಯಮಂತ್ರಿಗಳು ಮಾಡೋದು, ಅದು ಎಷ್ಟು ಜನ ಮಾಡಿದಾರೋ ಏನೋ ನಿಮಗೆ ಗೊತ್ತಲ್ಲ. ಅದರಿಂದ ಅದೆಲ್ಲ ಏನು ತೊಂದರೆ ಇಲ್ಲ.
ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ಹಗರಣದ ವಿಚಾರವಾಗಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಮತ್ತೊಮ್ಮೆ ಸ್ಪಷ್ಟನೆ ನೀಡಿದ್ದಾರೆ. ಯಾರೇ ತಪ್ಪಿತಸ್ಥರು ಇದ್ರೂ ರಕ್ಷಣೆ ಮಾಡುವ ಪ್ರಶ್ನೆಯೇ ಇಲ್ಲ. ಎಸ್ಐಟಿ, ಸಿಬಿಐ ಮತ್ತು ಇಡಿ ತನಿಖೆ ನಡೆಸ್ತಾ ಇವೆ. ಜೂನ್ 26ರಂದು ಪ್ರಿನ್ಸಿಪಲ್ ಸೆಕ್ರೆಟರಿ ನೇತೃತ್ವದಲ್ಲಿ ಸಭೆ ಆಗಿದೆ. ನಿಗಮದ 10 ವರ್ಷಗಳಿಂದ ನಡೆದ ವ್ಯವಹಾರದ ಮಾಹಿತಿಯನ್ನ ಕೇಳಿದ್ದೇವೆ ಅಂತ ರಾಯಚೂರಿನಲ್ಲಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಹೇಳಿದ್ದಾರೆ. ಮತ್ತೊಂದೆಡೆ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರದಲ್ಲಿ 100ಕ್ಕೆ 100 ಮುಖ್ಯಮಂತ್ರಿಯದ್ದೇ ಹೊಣೆ ಅಂತ ಮಾಜಿ ಸಚಿವ ಜಿಟಿ ದೇವೇಗೌಡ ಆರೋಪಿಸಿದ್ದಾರೆ. ಹಣಕಾಸು ಸಚಿವರು ಆಗಿರುವ ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ಲದೆ ಬೇರೆ ಅಕೌಂಟ್ಗೆ ಹಣ ಡೆಪಾಸಿಟ್ ಆಗಲ್ಲ. ಸಿದ್ದರಾಮಯ್ಯ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಎಸ್ಟಿ ಸಮುದಾಯದ 100 ಕೋಟಿ ಹಣ ಹಗಲು ದರೋಡೆಯಾಗಿದೆ. ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಜಿಟಿ ದೇವೇಗೌಡ ಆಗ್ರಹಿಸಿದ್ದಾರೆ. ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನಡೆದಂತ ಇವತ್ತು ಹಗರಣದ ಬಗ್ಗೆ ಈಗಾಗಲೇ ಎಸ್ಐಟಿ ಸಂಸ್ಥೆ ಈಗಾಗಲೇ ತನಿಖೆಯನ್ನ ತೀವ್ರಗತಿಯಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಮತ್ತು ಸಿಬಿಐದವರು ಕೂಡ ಒಂದು ಕಡೆ ತನಿಖೆಯನ್ನ ಈಗಾಗಲೇ ದಾಖಲೆಗಳನ್ನೆಲ್ಲವನ್ನು ಅವರು ಕಲೆಕ್ಟ್ ಮಾಡಿದ್ದಾರೆ ಮತ್ತು ಇಡಿದವರು ಕೂಡ ಅವರು ಕೂಡ ದಾಖಲೆಗಳನ್ನ ಕಲೆಕ್ಟ್ ಮಾಡೋದ್ರ ಮುಖಾಂತರ ಈ 3 ಸಂಸ್ಥೆಗಳು ಈಗಾಗಲೇ ತೀವ್ರಗತಿಯಲ್ಲಿ ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಯಾರೇ ತಪ್ಪಿತಸ್ಥರಿದ್ದರೂ ಕೂಡ ಅದನ್ನ ರಕ್ಷಣೆ ಮಾಡುವಂತ ಪ್ರಶ್ನೆನೇ ಇಲ್ಲ. ಲೋಕಸಮರದ ಬಳಿಕ ಮತ್ತೊಂದು ಹೈ ವೋಲ್ಟೇಜ್ ಕದನಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಮತ್ತೆ ದೋಸ್ತಿ ವರ್ಸಸ್ ಡಿಕೆ ಬ್ರದರ್ಸ್ ಮುಖಾಮುಖಿ ಆಗಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಕ್ಷೇತ್ರ ಸೋತ ನಂತರ ಗಾಯಗೊಂಡ ಹುಲಿಗಳಾಗಿರುವ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ಗೆ ಚನ್ನಪಟ್ಟಣ ಗೆಲುವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಪದೇ ಪದೇ ಡಿಕೆಶಿಯಿಂದ ಚನ್ನಪಟ್ಟಣ ಭೇಟಿ, ಈಗಿನಿಂದಲೇ ಎಲೆಕ್ಷನ್ ತಯಾರಿ ನಡೀತಾ ಇದೆ. ಇತ್ತ ದೋಸ್ತಿ ಪಾಳ್ಯದಲ್ಲಿ ಬಿಗ್ ಪ್ಲಾನ್ ತಯಾರಾಗಿದೆ. ಬೆಂಗಳೂರು ಗ್ರಾಮಾಂತರ ಬಳಿಕ ಚನ್ನಪಟ್ಟಣದಲ್ಲೂ ಕೂಡ ಡಿಕೆ ಬ್ರದರ್ಸ್ ಹಣಿಯಲು ತಂತ್ರ ಹುಡುತ್ತಾ ಇದ್ದಾರೆ. ದೆಹಲಿಯಲ್ಲಿ ಬ್ಲೂ ಪ್ರಿಂಟ್ ಸಿದ್ಧಪಡಿಸಲಿರುವ ಅಮಿತ್ ಶಾ ಎಚ್ಡಿಕೆ ಜೋಡಿ ಮತ್ತೊಮ್ಮೆ ಒಕ್ಕಲಿಗ ಕೋಟೆಯಲ್ಲಿ ಡಿಕೆಶಿ ಡಿಕೆ ಸುರೇಶ್ಗೆ ಸೆಕೆಂಡ್ ಶಾಕ್ ಕೊಡಲು ಜಂಟಿ ಸಮರಾಭ್ಯಾಸ ಆರಂಭಿಸ್ತಾ ಇದ್ದಾರೆ. ನಾಳೆ ಕರುನಾಡಲ್ಲಿ ಕರವೇ ಕಹಳೆ ಮೊಳಗಲಿದೆ. ಕನ್ನಡಿಗರ ಉದ್ಯೋಗಕ್ಕಾಗಿ ಆಗ್ರಹಿಸಿ ನಾಳೆ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಕರವೇ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ನಾಳೆ ರಾಜ್ಯಾದ್ಯಂತ ಚಳುವಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕರೆ ನೀಡಿದೆ. ನಾಳೆ ಬೆಳಗ್ಗೆ 11 ಗಂಟೆಯಿಂದ 4 ಗಂಟೆಯವರೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ನಡೆಯಲಿದೆ. ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿಯೂ ಪ್ರತಿಭಟನೆಯ ಬಿಸಿ ತಟ್ಟಲಿದೆ. ಇತರೆ ರಾಜ್ಯಗಳಿಂದ ಉದ್ಯೋಗ ಅರಸಿ ಬೆಂಗಳೂರಿನತ್ತ ವಲಸೆ ಬರುವವರ ಸಂಖ್ಯೆ ಹೆಚ್ಚಳ ಆಗಿದೆ. ಖಾಸಗಿ ವಲಯದಲ್ಲಿ ಕನ್ನಡೇತರರಿಗೆ ಹೆಚ್ಚಿನ ಉದ್ಯೋಗ ಅವಕಾಶ ಇದ್ದು ಇದರಿಂದ ಕನ್ನಡಿಗರಿಗೆ ಅನ್ಯಾಯವಾಗ್ತಾ ಇದೆ. ಖಾಸಗಿ ವಲಯದ ಸಿ ಮತ್ತು ಡಿ ದರ್ಜೆಯ ಹುದ್ದೆಗಳಲ್ಲಿ 100% ಕನ್ನಡಿಗರಿಗೆ ಮೀಸಲಾತಿ ನೀಡಬೇಕು. ಇತರೆ ಗ್ರೂಪ್ಗಳಲ್ಲಿ 80% ಮೀಸಲಾತಿ ನೀಡುವಂತೆ ಆಗ್ರಹಿಸಿ ಕರವೇ ಪ್ರತಿಭಟನೆ ಹಮ್ಮಿಕೊಂಡಿದೆ. ಮನ್ ಕಿ ಬಾತ್ನ 111ನೇ ಸಂಚಿಕೆಯಲ್ಲಿ ರಾಷ್ಟ್ರವನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದರು. ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್ ಬಗ್ಗೆ ಪ್ರಸ್ತಾಪಿಸಿದ ಮೋದಿ ಉದ್ಯಾನವನದಲ್ಲಿ ಬೆಂಗಳೂರಿಗರು ಒಂದು ಹೊಸ ಸಂಪ್ರದಾಯವನ್ನು ಆರಂಭಿಸಿದ್ದಾರೆ. ಇಲ್ಲಿ ವಾರಕ್ಕೊಮ್ಮೆ ಪ್ರತಿ ಭಾನುವಾರ ಮಕ್ಕಳು, ಯುವಕರು ಮತ್ತು ಹಿರಿಯರು ಸಂಸ್ಕೃತದಲ್ಲಿ ಮಾತನಾಡಿಕೊಳ್ತಾರೆ. ಇಷ್ಟೇ ಅಲ್ಲ, ಅಲ್ಲಿ ಅನೇಕ ಚರ್ಚಾ ಕಾರ್ಯಕ್ರಮಗಳು ಕೂಡ ಸಂಸ್ಕೃತದಲ್ಲಿಯೇ ಆಯೋಜನೆ ಆಗಿರುತ್ತೆ. ಈ ಕಾರ್ಯಕ್ರಮದ ಹೆಸರು ಸಂಸ್ಕೃತ ವೀಕೆಂಡ್. ನಾವೆಲ್ಲರೂ ಇಂತಹ ಕಾರ್ಯಕ್ರಮಗಳಿಗೆ ಕೈಜೋಡಿಸಿದರೆ ಪ್ರಪಂಚದ ಇಂತಹ ಪ್ರಾಚೀನ ಮತ್ತು ವೈಜ್ಞಾನಿಕ ಭಾಷೆಯಿಂದ ನಾವು ಬಹಳಷ್ಟು ಕಲಿಯೋದು ಇದೆ ಅಂತ ಹೇಳಿದರು. ಈ ವರ್ಷದ ವಿಶ್ವ ಪರಿಸರದ ದಿನದಂದು ತಾಯಿಗಾಗಿ ಒಂದು ಗಿಡ ಎಂಬ ಅಭಿಯಾನವನ್ನು ಆರಂಭಿಸಲಾಗಿದೆ. ನನ್ನ ತಾಯಿಯ ಹೆಸರಿನಲ್ಲಿ ನಾನು ಗಿಡವನ್ನ ನೆಟ್ಟಿದ್ದೇನೆ. ಪ್ರತಿಯೊಬ್ಬರೂ ಕೂಡ ತಾಯಿಗಾಗಿ ಒಂದು ಗಿಡವನ್ನ ನೆಡುವಂತೆ ಮನವಿ ಮಾಡಿದರು. ಮುಂದಿನ ತಿಂಗಳು ನಡೆಯಲಿರುವ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಸ್ಪರ್ಧಿಸುವಂತಹ ಭಾರತೀಯ ಕ್ರೀಡಾಪಟುಗಳಿಗೆ ಪ್ರಧಾನಿ ಮೋದಿ ಶುಭ ಹಾರೈಸಿದ್ದಾರೆ. ಅಲ್ಲದೆ ಇದಕ್ಕಾಗಿ ಚಿಯರ್ ಫಾರ್ ಭಾರತ ಅಭಿಯಾನದಡಿ ಶುಭ ಹಾರೈಸುವಂತೆ ಕೋರಿದ್ದಾರೆ.